ಅವ್ವ ಹಾಲೆಯ ಬ್ಯಾಗ್ ತಗ ಕುತ್ಕೊಬಿಟ್ಟಲ್ಲ. ಅವು ಹೋಗುವೆ ಇರು, ಇನ್ನೊಂದು 2 ದಿವಸ ಇರು. ಹುಟ್ಟಿಗೂ ತಿಮ್ಮನಿಗೂ ಇನ್ನೊಂದು 2 ದಿವಸ ಆದ್ಮೇಲೆ ರಜೆ ಕೊಡ್ತಾರೆ. ಅವ್ರಿಗೂ ದಸರಾ ರಜನ ಕರ್ಕೊಬಂದಿರು. ಹೇಳ್ತೀನಿ ಇವ್ರಿಗೆ, ಹೋಗಿ ಕರ್ಕೊಬನ್ನಿ ಅಂತ. ಅವರು ಹೋಯ್ತಾರೆ, ಕರ್ಕೊಬರ್ತಾರೆ. ಸುಮ್ಮನಿರವ, ಹೋಗುವಂತೆ. ಅದೇ ಕಂಗೆ ತುದ್ಗಾಲೆಲ್ಲ ನಿಂತಿದ್ದಿ. ಹೊಟ್ಟಿಗೆ ಹೋಯ್ತೀನಿ ಅಂತ ಸುಮ್ಮನಿರು. ಉಳ್ಕೊ. ಹೇಳು, ನಿನ್ನ ಹಿಂಗೆ ಹೇಳಣ. ಪುಟ್ಟಿನುವೆ ತಿಮ್ಮನುವೆ ಕರ್ಕೊಬನ್ನಿ ಅಂತ ಹೇಳವ. ನಾನು ಹೋಗಿ ಹೇಳ್ತೀನಿ ಅವ್ರಿಗೆ. ಅಯ್ಯೋ ಮಗ, ಬ್ಯಾಡಕ ಸುಮ್ಮನಿರು. ಅಲ್ಲ ಅದೇ ಕಂಗೆ ಆಡ್ತಿದ್ದಿ ನೀನು. ಬ್ಯಾಡಕತೆ ಸುಮ್ಮನಿರು, ಹೋಯ್ತೀನಿ. ಅಲ್ಲ ಇನ್ನೆಷ್ಟು ದಿವಸ ಇರಬೇಕು ಇಲ್ಲೆಯಾ? ಬೇಡ ಅಂದ್ರೂ ಚಿಕನ್ ಸಾರು ಎಲ್ಲ ಮಾಡಿಕ್ಕಿದಿ. ಅದು ಅಲ್ದೇ ಮುಗಿಗೆ ಬೇರೆ ಹುಷಾರಿಲ್ಲ, ಎಲ್ಲ ಹಚ್ಕೋರೆ. ಬೇಡಕ ಸುಮ್ಮನಿರು. ಇನ್ನೊಂದು ದಿವಸ ಬರ್ತೀನಿ, ತಲೆ ಕೆಡ್ಸ್ಕೊಬೇಡ. ಫೋನ್ ಮಾಡು, ನಾಳಿದ್ದು ಮುಗಿಗೆ ಹೆಂಗೋ ಏನೋ ಅಂತವೆ. ನಾನು ಹೋಗಿ ಮುಗಿ ನೋಡ್ಕೊಬತ್ತೀನಿ. ಇಲ್ಲಿ ಗಂಟೆ ಬಂದು ಮುಗಿ ನೋಡಲಿಲ್ಲ ಅಂತಂತಾರೆ. ಒಳ್ಳೆ ಮಗ ಬೇರೆ ಯಾವುದು ಹೇಳವ. ಅಲ್ಲ ಕಣವ, ಈಗ್ಲಿಗೂ ಪುಟ್ಟಿಗೂ ತಿಮ್ಮನ್ಗೂ ಹೊಸಿದಾಯ್ತಿಲ್ವ? ಅವ್ರಿಗೂ ಹೊಸ ಜಾಗದಾಗ ತಪ್ಪದಂಗೆ ಆಗೋದು. ಅಟ್ಟಿ ಥರ ಇದ್ರು ಅವ್ರೂ. ಇನ್ನೂ ಕಾವೇರಿನೂ ಬರೋಕ್ಕೆ ಇನ್ನೊಂದು ವಾರ ಬೇಕಲ್ಲ. ಬಾ ಇರುವ ಅಲ್ಲಿ ಗಂಟೆ. ಇಲ್ಲ ಕತೆ ಮಗ, ಸುಮ್ಮನಿರು. ನಾನು ಎಲ್ಲರೂ ಹೋದ್ರೆ ಬಾರಿ ದಿವಸ ಉಳ್ಕೊಳ್ಳೋಣ. ನಿಮಗೆ ಗೊತ್ತು ತಾನೆ, ನಾನು ಎಲ್ಲರೂ ಹೋದ್ರೆ ಉಳ್ಕೊಳ್ಳೋಣ. ಏನೋ ಅಪರೂಪ ಹೋಗಿ ವಾಪಸ್ ಬಂದ್ಬಿಡ್ತೀನಿ. ಎಲ್ಲ ತವ್ವೆ ಏನೋ ನಿಮ್ಮ ಮನೇಲಿ 1 ಸರಿ 2 ಸರಿ ಉಳ್ಕೊಳ್ಳೀನಿ ಅಷ್ಟೇ. ಇಲ್ಲ ಕತೆ, ಇನ್ನೊಂದು ದಿವಸ ಬರ್ತೀನಿ, ಸುಮ್ಮನಿರು. ಸರಿ ಅವ, ಎಷ್ಟು ಹೇಳಿದ್ರು ನೀನು ಕೇಳೋಕ್ಕೂ ಇಲ್ಲ, ಮಾಡೋಕ್ಕೂ ಇಲ್ಲ. ಹಿಡ್ದಾಟನೆಯ ಮಾಡ್ಕೊ ಕೂತಿದ್ದಿ. ಸರಿ ಕತೆ. ಸುಮ್ಮನೆ ಅಪ್ಪನ ಜೊತೆ ಜಗಳಕ್ಕೆ ಹೋಗ್ಬಿಡವ. ಅಪ್ಪ ಸುಮ್ಮನೆ ಬದಲಾಯ್ಕಿಲ್ಲ. ನೀ ಸುಮ್ಮನೆ ಅಪ್ಪನ ಜೊತೆ ಆಡಿಚೋಡಿ ಆಡ್ಸಕ್ಕೆ ಹೋಗ್ಬೇಡ. ದಿನ ಸಾಯೋರ್ಗೆ ಹೇಳೋರು ಯಾರು ನನಗೆ. ಅಪ್ಪ ಅಂತ ಕಾಲಕ್ಕೆ ಬದಲಾಗಕ್ಕೆ ಇಲ್ಲ. ಏನಿಲ್ವ ನಾನು. ಸುಮ್ಮನೆ ನೀನು ತಲೆ ಕೆಡ್ಸ್ಕೊಬೇಡ ಅಪ್ಪನ ಬಗ್ಗೆ. ಸುಮ್ಮನೆ ಬದ್ದಾಯ್ತದೆ ಅಂತ ಕನಸು ಕಟ್ಕೋಬೇಡ. ಇಲ್ಲಿ ಗಂಟೆ ಹೊಡೆದಾಡ್ ಸತ್ತೆ. ಏನೋ ಕಾವೇರಿ ಮದುವೆನೂ ಆಯಿತು, ಅವಳು ಒಂದು ಒಳ್ಳೆ ಮನೆಗೆ ಸೇರ್ಕೊಂಡು. ತಲೆ ಕೆಡ್ಸ್ಕೊಬೇಡ. ನೀನು ಹೋಗ್ಬಿಟ್ಟು ಅಚ್ಚುಕಟ್ಟಾಗಿ ಪುಟ್ಟಿನ ತಿಮ್ಮನು ನೋಡ್ಕೊ. ಆದಷ್ಟು ಕೆಲಸ ಮಾಡ್ಕೊ, ನೆಮ್ಮದಿಗಿರು. ಇನ್ಯಾರು ಮಾಡಬೇಕು ನೀನು? ಏನು ನಮ್ಮ ಕಷ್ಟನೂ ಸುಖವು ನಮ್ಮ ಜೀವನವನ್ನ ಮತ್ಕೊ ಹೋಯ್ತೀವಿ. ನೀನು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನೀವು ಪುಟ್ಟಿ ತಿಮ್ಮನ ಬಗ್ಗೆ ತಲೆ ಕೆಡ್ಸ್ಕೊಂಡು ಅಚ್ಚುಕಟ್ಟಾಗಿ ಓದಿಸ್ಕೊಂಡು ಅವ್ರನ್ನ ನೋಡ್ಕೊಂಡು ಮಾಡ್ಕೊಂಡು ಹೋಗವ. ಸುಮ್ಮನೆ ನಮಗೆ ಎಲ್ಲಿ ಗಂಟೆ ಮಕ್ಕಳು ಹೆಣ್ಮಕ್ಳು ಅಂತ ಸತ್ತಿ ಹೇಳು. ಏನು ಅಪ್ಪ ಮಡಗಿದ ತಗೊಬಂದು ಮಾಡೋಕ್ಕೆ ನೀನು ಗೇಯ್ಬೇಕು, ನೀನು ಮಾಡಬೇಕು. ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಆಮೇಲೆ ಹೊಸ ದುಡ್ಡು ಕಾಸು ಮಡಿಕೋ, ಮನೆಗೇನೆ ಕಟ್ಟಬೇಕು. ತಿಮ್ಮನಿಗೊಂದು ಮನೆಯವರು ಕಟ್ಟೋದು ಬೇಡವಾ? ಅವನು ಕೈಗೆ ಬರೋ ಗಂಟ ಅವನೇ ಎಲ್ಲಿ ಗಂಟೆ ದುಡ್ಕೊಂಡು ಅವನೇ ಎಲ್ಲಿ ಗಂಟೆ ತಿನ್ನೋಕ್ಕದು. ಆದಷ್ಟು ಓದ್ಕೋಸಿ ದುಡ್ಡು ಕಾಸು ಮಡಿಕೋ, ಮನೆಗೇನೆ ಕಟ್ಸ್ಕೊ. ಇನ್ನೇನು ಮಾಡೋಕೆ ಆಯ್ಕಿಲ್ಲಕ್ಕನವ. ಈ ಕಾಲದಲ್ಲಿ ಭಾರಿ ಖರ್ಚು. ಏನು ಮಾಡೋದು ಒಂದು ಗೊತ್ತಾಯ್ಕಿಲ್ಲ. ಸುಮ್ಮನೆ ಏನು ಮುಟ್ಟಿದ್ರು ಖರ್ಚು ಆಗ್ಬಿಟ್ಟದೆ. ಹುಷಾರು ಅವ ನೀನು ಅಪ್ಪ ಹುಷಾರು. ಅಪ್ಪನ ಜೊತೆ ಜಗಳಕ್ಕೆ ಹೋಗ್ಬೇಡ, ಕಾಲಕ್ಕೆ ಹೋಗ್ಬೇಡ. ತಂದ್ಕೊಟ್ರೆ ನೆಗಡ್ಕೊಂಡಿರು ಅತ್ತಾಗೆ. ಸುಮ್ಮನೆ ಜಗಳ ಆಯ್ತಕ್ಕೆ ಮಾಡೋಕೋದಿ. ಜಗಳ ಮಾಡಿದ ತಕ್ಷಣ ಅಪ್ಪ ಏನು ಬದಲಾಯ್ಕಿಲ್ಲ ತಾನೇ. ಸುಮ್ಮನೆ ಮನೇಲಿ ನೆಮ್ಮದಿ ಹಾಳು. ಆಮೇಲೆ ಪುಟ್ಟಿ ತಿಮ್ಮ ಅವ್ರಿಗೂ ಬೇಜಾರಾಯ್ತದೆ. ಇದು ಯಾಕೆ ಹಿಂಗೆ ಜಗಳ ಆಡೋರು ಅವನು ಅಪ್ಪನುವೆ, ಯಾಕೆ ಹಿಂಗೆ ಮಾತಾಡೋರು, ಯಾಕೆ ಹಿಂಗೆ ಆಡೋರು ಅಂತ ಅವ್ರು ಬೇಜಾರು ಮಾಡ್ಕೋತಾರೆ. ಐಕ್ಳು ಅವ್ರಿಗೂ ಸುಮ್ಮನೆ ಬೇಜಾರು ಮಾಡೋಕೆ ಹೋಗ್ಬಿಡಕ್ಕನವ. ಪಾಪ ಅವ್ರಾರು ನೆಮ್ಮದಿಯಾಗಿರಲಿ. ಇಲ್ಲಿ ಅಕ್ಕಪಕ್ಕದಲ್ಲಿ ನೋಡಿದ್ರೆ ಐಕ್ಳುನ ನನಗೆ ಹೊಸಿ ಬೇಜಾರಾಯ್ತಿಲ್ಲ. ಎಲ್ಲ ನಮ್ಮ ಪುಟ್ಟಿ ತಿಮ್ಮನು ಇದ್ದಿದ್ರೆ ಹಿಂಗೆ ಚೆನ್ನಾಗಿರೋದು ಅಂತ ಯೋಚನೆ ಮಾಡ್ಕೊತಾ ಇರ್ತಿದ್ದೆ. ಇವ್ರ ಮನೇಲಿ ಕೇಳಿದ್ನೆ ತಗೊಡೋರು, ಕೇಳಿದ್ನೆ ಮಾಡ್ತಾರೆ. ಅಕ್ಕಪಕ್ಕದಲ್ಲೆಲ್ಲ ಐಕ್ಳವಲ್ಲ, ಹೊಸಿ ಆಸೆ ಮಾಡಕ್ಕಿಲ್ಲ ಮಕ್ಕಳು ಅಂದರೆ. ಅವ್ರು ಅಪ್ತಿರಂತೂ ಮಕ್ಕಳು ಕಂಡ್ರೆ ಬಿದ್ದು ಸಾಯ್ತಾರೆ. ಮನೇಲಿ ಅಪ್ಪ ಅದು ಯಾಕಂಗೆ ಆಡೋದು ಕಾಣೆ. ಪುಟ್ಟಿ ತಿಮ್ಮನ ನೋಡಿದಾಗಲ್ಲ ನನಗೆ ಅದೇ ನನ್ನ ಕಳ್ಳು ಚುರುಕು ಅಂದ್ಬಿಡ್ತದೆ ಒಂದೊಂದ್ಸರಿ. ಪುಟ್ಟಿ ತಿಮ್ಮನು ಹಿಂಗೆ ನೋಡ್ಕೊಂಡ್ರೆ ಏನು ಚೆನ್ನಾಗಿರೋದು ಅಂತವ. ಏನು ಮಾಡೋದು, ಏನು ಮಾಡೋಕ್ಕೈಕಿಲ್ಲ. ಎಲ್ಲ ನಮ್ಮ ಮನೆ ಬರೋಂಕ ಸುಮ್ಮನೆ ಆಯ್ತೀನಿ ಕಣವ. ಸರಿಯವ, ಹುಷಾರಾಗಿ ಹೋಗಿದ್ದು ಬಾ. ಫೋನ್ ಮಾಡು ಹೋದ ತಕ್ಷಣವ. ಕಾವೇರಿಗೂ ಮಾಡ್ತೀನಿ ಆಮೇಲೆ. ಸರಿ ಕಣ್ಣೆ ಮಗ, ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನು. ನನ್ನ ಬಗ್ಗೆ ಅದೇ ತಲೆ ಕೆಡಿಸ್ಕೊಂಡಿಯೇ. ನಾನು ಏನೋ ಒಂದು ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಪ್ಪನ ಜೊತೆ ನಾನೇ ಜಗಳ ಹೋಗೋನೆ. ನೀನು ಹೇಳಂಗೆ ದಿನ ಸಾಯೋರಿಗೆ ಹೇಳೋರು ಯಾರು ಅಂತವ ಗೊತ್ತಾಗದೆ ನನಗೆ ಆಲಯ. ನಿಮ್ಮ ಅಪ್ಪನ ಜೊತೆಗೆ ಆಡಿ ಸಾಯೋಕೆ ಆಯ್ಕಿಲ್ಲ ನಮಗೆ. ನಿಮ್ಮ ಅಪ್ಪನೂ ದಿನ ಸಾಯೋನು ಅವನ ಜೊತೆಗೆ ಅಳ್ತಾ ಕೂತ್ಕೊಳ್ಳೋದ? ಪುಟ್ಟಿ ತಿಮ್ಮನ ಮುಖ ನೋಡೋದು ಬೇಡವಾ? ಹೇಳು, ನಿಮ್ದೇನೋ ಆಯಿತು, ನಿಮ್ದೊಂದು ನ್ಯಾರ ಮಾಡಾಯಿತು. ಹಂಗನ್ಬಿಟ್ಟು ನಾವು ಸುಮ್ಮನೆ ಆಗೋಕ್ಕಾಗದ? ಅವ್ರಿಗೊಂದು ನ್ಯಾರ ಮಾಡಬೇಕು ತಾನೆ. ಇಲ್ಲಕ್ಕ ಸುಮ್ಮನಿರು. ನಾನು ಅರ್ಜಿ ಹಾಕಿವ್ನಿ. ಅದೇ ಇಲ್ಲಿ ಇದು ಬರ್ತದೆ ಮನೆ ಬಿಲ್ಲು ಅದಕ್ಕೆ ಒಂದು ಆ ದುಡ್ಡಲ್ಲಿ ನಾನು ಏನು ಖರ್ಚು ಮಾಡೋಕ್ಕಿಲ್ಲ. ಬಿಲ್ ಆದ ತಕ್ಷಣವ ಅದರಲ್ಲಿ ಎಷ್ಟು ಬರ್ತದೆ ಅಷ್ಟು ನಾವು ಸೀಟ್ ಹಾಕೊಂಡು ನ್ಯಾರ ಮಾಡ್ಕೊತೀನಿ. ಗಿಲ್ಗಿಲೆಲ್ಲ ಮಾಡ್ಸೋಕ್ಕಿಲ್ಲ. ಸುಮಾರಾಗಿ ನ್ಯಾರ ಮಾಡ್ಕೊಂಡು ಮುಂದೆಗಿಂದ ಗಿಲ ಮಾಡಿಸ್ಕೊಂಡು ಸೀಟ್ ಹಾಕ್ಬಿಟ್ಟು ಹೆಂಗೋ ಒಂದು ತಕ್ಕ ಮಟ್ಟಿಗೆ ರೆಡಿ ಮಾಡಿಸ್ಕೊತೀನಿ. ಇನ್ನು ಅವನು ಕೈಗೆ ಬಂದಮೇಲೆ ತಿಮ್ಮ ಅವನು ಹೆಂಗೋ ರೆಡಿ ಮಾಡ್ಸ್ಕೊ ಹೋಯ್ತಾನೆ. ಒಂದಷ್ಟು ಇಷ್ಟು ಅಂತ ಬೇಡವಾ? ಬೇಕು ಕಣವ. ಈ ಕಾಲದಲ್ಲಿ ಮನೆ ಇಲ್ಲ ಗುಡಿಸ್ಲು ಅದು ಅಂದರೆ ನಾಚಿಕೆ ಆಗ್ಬಿಡ್ತದೆ ಕಣವ. ಪುಟ್ಟಿಗೂ ತಿಮ್ಮನಿಗೂ ಔಷಧಿ ಕೈಗೆ ಬರೋ ಗಂಟೆ ಏನಾದ್ರು ನ್ಯಾರ ಮಾಡು. ಸಾಲಾಗೆಲ್ಲ ಮಾಡ್ಕೋಬೇಡ. ಮನೆ ಕಟ್ತೀನಿ ಅಂದ್ಬಿಟ್ಟು ಅಲ್ಲೇ ಬರೋದನ್ನ ನ್ಯಾರ ಮಾಡ್ಕೋ. ಅಪ್ಪನ ಕೈಗೆ ಬೆಕ್ಕಿಸ್ಬೇಡ. ಏನಂದಿದ್ದರು ಮನೆ ಬಿಲ್ಗೆ ಬರ್ದಾಕಿರೋದಕ್ಕೆ ಪಂಚಾಯತಿಗೆ ಹೋಗ್ಬಿಟ್ಟು ಅರ್ಜಿ ಕೊಟ್ಟು ಬಂದೀನಿ ಮನೆ ಇಲ್ಲ ಅಂದ್ಬಿಟ್ಟು. ಆಗ ಅವರು ನಿಮ್ಮದು ಗುಡಿಸ್ಲದಲ್ಲ ಅದರಲ್ಲಿ ತೆಗೆದ್ಬಿಟ್ಟು ಒಂದು ಫೋಟೋಕ್ಕೆ ಕೊಡಿ ಅಂತಂದರು. ಅದನ್ನೇ ಕೊಟ್ಬಿಟ್ಟು ಬಂದೀವಿ. ನೋಡೋದ ಈ ಸಲ ಅಧ್ಯಕ್ಷ ಆಗಿರೋರು ಭಾರಿ ಒಳ್ಳೆಯವರು.
ಬಡವರು ಗಿಡರು ಅಂದರೆ ಮುಖ ನೋಡಿ ಮಾಡಿ ಮಾಡ್ಕೊಡ್ತಾರೆ. ಸಲ ಎಲ್ಲ ಇದ್ರಲ್ಲ ತಿನ್ನೋರು ಅವ್ರಿಗೆ ದುಡ್ಡು ಕೊಡ್ತಾರೆ, ಯಾರಿಗೆ ಅವ್ರು ಮಾಡ್ಕೊಡೋರು ಅಂತಾರಲ್ಲ. ಈ ಸಲ ಭಾರಿ ಒಳ್ಳೆ ಮನ್ಸು, ಅದಕ್ಕೆ ಕೇಳಿವಿ. ಹಿಂಗೆ ಕಣಪ್ಪ, ನಮಗೂ 4 ಜನ ಮಕ್ಕಳು, 3 ಜನ ಹೆಣ್ಣೈಕ್ಳು, ಒಂದು ಗಂಡ ಕುಡಿತಾನೆ ಮಾಡ್ತಾನೆ, ಇಸ್ಪೀಟ್ ಆಡ್ತಾನೆ, 1 ರೂಪಾಯಿ ತಂದು ಕೊಡೋಕ್ಕಿಲ್ಲ, ಒಂದು ಮನೆ ಮಾಡ್ಕೊಟ್ಬಿಡಿ, ಹೆಂಗೋ ನಿಮ್ಮ ಹೆಸ್ರು ಹೇಳ್ಕೊಂಡು ಜೀವನ ಮಾಡ್ಕೊ ಹೋಯ್ತೀವಿ ಅಂತ ಅಂದೀವಿ. ಅದಕ್ಕೆ ಸರಿ ಬಿಡಿ, ತಲೆ ಕೆಡ್ಸ್ಕೊಬಿಡಿ, ನಾನು ಮಾಡ್ಕೊಡ್ತೀನಿ, ನಮ್ಗೆ ಓಟ್ಗಿಟ್ಟೆಲ್ಲ ಹಾಕಿ ಹೇಳ್ಸಿದ್ದೀರಿ, ಮಾಡ್ದಾನೆ ಇರೋಕ್ಕದ, ನಿಮ್ಮ ಸೇವೆ ಮಾಡೋಕ್ಕೆ ತಾನೆ ನಾನು ಓಟು ನಿಂತಿರೋದು ಅಂತಂದ್ಬಿಟ್ಟು ಒಳ್ಳೊಳ್ಳೆ ಮಾತಾಡ್ದ. ಭಾರಿ ಒಳ್ಳೆ ಮನ್ಸು, ಎಲ್ಲರಿಗೂ ಅಷ್ಟೇ ಭಾರಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರಂತೆ. ಏನಾರು ಹೇಳಿದ್ರೆ ಏನಾರು ಮಾಡ್ಕೊಡೋದು ಮುಟ್ಟೋದು ಹಾಗೆಲ್ಲ ಮಾಡವ್ರೆ. ಊರಲ್ಲೂ ಅಷ್ಟೇ ಎಲ್ಲಕ್ಕೂ ದುಡ್ಡು ಕೊಟ್ಟು ಪಂಚಾಯತಿ ಕಡೆಯಿಂದ ಕೊಡಿಸೋದು, ಆಮೇಲೆ ಏನಾರು ಆಯ್ತವಲ್ಲ ರೋಡು ಗಿಡು ಎಲ್ಲ ಅವನ್ನೆಲ್ಲ ಅಚ್ಚುಕಟ್ಟಾಗೆಲ್ಲ ಮಾಡಿಸೋದು, ಎಲ್ಲ ನಿಂತ್ಕೊಂಡು ಅಚ್ಚುಕಟ್ಟಾಗಿ ಮಾಡಿಸ್ತಾವ್ರೆ. ಅದಕ್ಕೆ ಹೇಳಿನಿ, ನೋಡೋದ ಏನೋ ಒಂದು ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ಇನ್ನು ಸಾಲ ಮಾಡ್ಕೊಳಕ್ಕಾಗಿಲ್ಲ, ಕಷ್ಟನೋ ಸುಖನೋ ಹೊಟ್ಟೆಲಿ ಕುತ್ಕೊಳಕ್ಕಿಲ್ಲ. ಇನ್ನು ಕಾವೇರಿ ಬಂದ್ಬಿಟ್ಟು ಹೋದ್ಮೇಲೆ ಒಂದು ದಿವಸ ಹೊಟ್ಟೆ ಕುತ್ಕೊಳಕ್ಕಿಲ್ಲ, ಚೆನ್ನಾಗಿ ಗೇದಿ ಸಾಲ ತೀರ್ಸಾಕ್ಬಿಡ್ತೀನಿ. ಸಾಲ ತೀರ್ಸ್ಬಿಟ್ಟು ಒಂದು ಮನೆ ಕಟ್ಕೊಂಡ್ಬಿಡ್ತೀನಿ ಕಣವ. ನನ್ನ ಮಕ್ಳಿಗೆ ಬೇಡವಾ, ಹೆಂಗೋ ನಿಮ್ಮನ್ನ ಗುಡಿಸ್ತಾರೆ, ಏನು ಯಾರ ಮಾಡಿದೆ ನೆನ್ಸ್ಕೊಂಡ್ರೆ ಒಟ್ಟು ಉರಿತದೆ. ಗುಡಿಸ್ತಾರೆ ಬೆಳೆದ್ರಾಗವ ನನ್ನ ಐಕ್ಳು ಅಂತವ, ಒಟ್ಟು ಉರಿತದೆ ನೆನ್ಸ್ಕೊಂಡ್ರೆ. ನನ್ನ ಐಕ್ಳನ್ನ ಬರೀ ಕಷ್ಟದಿಂದನೇ ಬೆಳೆಸ್ಬಿಟ್ನಲ್ಲ, ಕಷ್ಟದಿಂದನೇ ಸಾಕ್ಬಿಟ್ನಲ್ಲ, ಒಂದು 4 ದಿವಸ ಅಪ್ಪನಟ್ಟಿ ಅಂತ ನಿಮ್ಮದೇ ಇರ್ಸ್ಕೊಂಡಿಲ್ಲ ಅಂತವ ನೆನ್ಸ್ಕೊಂಡಾಗ್ಲೆಲ್ಲವ ಬರೀ ಒಟ್ಟು ಉರಿದೋಯ್ತದೆ. ನೆನ್ಸ್ಕೊಂಡಾಗ್ಲೆಲ್ಲವ ಬರೀ ಒಟ್ಟು ಉರಿದೋಯ್ತದೆ ಕಣವ, ಒಟ್ಟು ಉರಿದೋಯ್ತದೆ. ಏನು ಮಾಡೋದು ಒಂದು ಅರ್ಥ ಆಯ್ತಿಲ್ಲ. ನನಗಂತೂ ಸಾಕಾಗಿ ಹೋಗ್ಬಿಟ್ಟದೆ ಕಣವ, ಸಾಕಾಗ್ಬಿಟ್ಟದೆ, ಭಾರಿ ಬೇಜಾರಾಗ್ಬಿಟ್ಟದೆ. ಅಯ್ಯೋ ಬಿಡವ, ನಿನ್ಯಾರು ಚೆನ್ನಾಗಿ ಸಾಕಿಲ್ಲ ಅಂದರು, ನಿನಗಿಂತ ಹೆಚ್ಚಾಗಿ ಸಾಕ್ಲಿಕ್ಕತ್ತೆ ಅಲ್ಲ. ನೀನು ಹಂಗಂತಿದ್ದಿ, ಇನ್ನೂ ಪಾಪ ಒಬ್ರಿಗೆ ಅದು ಇರೋಕ್ಕಿಲ್ಲ, ಬೀದಿಲೇ ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಓದಿಸ್ಕೊಂಡ್ರೆ ಎಷ್ಟು ವಾಸಿತಾನೆ ಭಗವಂತ ಅಷ್ಟಾಗಲೇ ಜಾಗನಾರು ಕೊಟ್ಟವನೇ ತಾನೇ. ಬಿಡು, ಈಗ ಯಾಕೆ ಚೆನ್ನಾಗಿಲ್ವಾ? ಸುಮ್ಮನೆ ನೀನು ಮುಂದಿಂದೆಲ್ಲ ಕೆತ್ಬೇಡ, ನೀನು ಉಳ್ಕೊ ಅಂದರೆ ಅದು ಇದು ಕೆದಿಕ ಕೂತಿದ್ದಿ. ಸರಿ ಕತೆ, ಅದಕ್ಕೆ ನಾನು ನಿನ್ನ ಜೊತೆಗೆ ಮಾತಾಡೋಕ್ಕಿಲ್ಲ, ಹಿಂದಕ್ಕೊಂಡೋಯ್ತಿದ್ದಿ. ಅಲ್ಲ, ನಾವು ಹೇಳಿದ್ವಾ ನೀನು ಚೆನ್ನಾಗಿ ಸಾಕಿಲ್ಲ ಕಣವ, ನೀನು ಹಂಗೆ ಸಾಕಿದೆ ಹಿಂಗೆ ಸಾಕಿದೆ ಅಂತ. ನೀನು ಕಷ್ಟ ಮೀರಿ ನಿನ್ನ ಕೈಲಿ ಎಷ್ಟು ಸಾಧ್ಯವೋ ಅದಕ್ಕಿಂತ ಭಾರಿ ಕಷ್ಟಪಟ್ಬಿಟ್ಟೆ ನಮ್ಮ ಸಾಕಿದೆ ಕತೆ. ಆದರೆ ನಿಮಗೊಂದು ಮಾತು ಇಲ್ಲ ಕದ್ ಬಿಡು. ಇನ್ನೂ ಜಾಸ್ತಿ ಸಾಲಾಗಿಲ್ಲ ಮಾಡ್ಕೋಬೇಡ, ಇರೋದ್ರಲ್ಲಿ ಜೀವನ ಮಾಡ್ಕೊಂಡು ಹೆಂಗೋ ಒಂದು ನ್ಯಾರ ಮಾಡ್ಕೊಂಡು ಹೋಗವ. ಇನ್ನೇನು ಮಾಡೋಕ್ಕಾಗಿಲ್ಲ. ಈ ಕಾಲದಲ್ಲಿ ಚಿನ್ನಗಿನ್ನ ಎಲ್ಲ ಮಾಡಿಸೋದು ಭಾರಿ ಕನ್ಸೋಕತ್ತೆ, ಅಷ್ಟು ದುಡ್ಡು ಕೂತದೆ. ಯಾವ ಕಾಲದಲ್ಲಿ ಚಿನ್ನ ಮಾಡಿಸಿ ಯಾವ ಕಾಲದಲ್ಲಿ ಮುಟ್ಕೊಳ್ಳೋದು ಅವೆಲ್ಲ ಆಗ್ತಾರೆ ಕೆಲಸ ಕತೆ. ಏನೋ ಈಗಲಿಂದನೂ ಪುಟ್ಟಿಗೆ ಚಿನ್ನ ಮಾಡ್ತೀನಿ ಅಂತಿದ್ದೆ, ಸುಮ್ಮನೆ ಸಾಲ ಮಾಡ್ಕೋಬೇಡ, ಆಮೇಲೆ ಅದನ್ನು ಮಾಡ್ಕೊಡುವೆ. ಈಗ ಇರೋದನ್ನ ಜೀವನ ಮಾಡ್ಕೊಂಡು ಹೋಗು, ಸುಮ್ಮನೆ ಸಾಲ ಮಾಡ್ಕೊಂಡು ಆಮೇಲೆ ಅದಕ್ಕೆ ನಡಿಬೇಡ. ಸರಿ ಕಣ್ಮಗ, ಸರಿ ಕತೆ, ಬರೋಣ. ಹುಷಾರು ಜಾಸ್ತಿ ಏನು ಮಾತಾಡೋಕೆ ಹೋಗ್ಬೇಡ, ಅಚ್ಚುಕಟ್ಟಾಗಿ ಹೆಂಗಿರು. ನಿನ್ನ ಆರೋಗ್ಯನೂ ನೀನು ನೋಡ್ಕೊ. ಡಾಕ್ಟ್ರು ಏನೋ ಚೆಕಪ್ ಮಾಡಿಸ್ಕೊಳಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ಕೇನೋ ಬನ್ನಿ ಅಂದಿದ್ದಾರೆ ಅಂತಂದಲ್ಲ, ಅವತ್ತು ಹೋಗು, ತಪ್ಪಿಸ್ಕೊಬೇಡ. ಅವತ್ತೇ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಬ. ಏನು ಹೇಳೋರು ನೋಡು ಕೇಳು, ಹೇಳಿದ್ನ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊ. ಸರಿ ಕಣಪ್ಪ, ಆಮೇಲೆ ಬಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ಬಿಟ್ಟು ನನಗೋಸ್ಕರ ಫೋನ್ ಮಾಡಿ ಹೇಳು. ಆಯಿತಾ? ಸರಿ ಕಣ್ಮಗ, ಬರ್ತೀನಿ. ಸರಿ ಅವ ಹೋದ ತಕ್ಷಣ ಫೋನ್ ಮಾಡು. ಫೋನ್ಗಿನ್ ಮಾಡೋಕೆ ಗೊತ್ತಾಗಲಿಲ್ಲ ಅಂದರೆ ನಾನೇ ಮಾಡ್ತೀನಿ ಬಿಡತ್ತಾಗಿ. ಅದೇ ನಾನೇ ಮಾಡಿರ್ತೀನಲ್ಲ ಮೊದಲದು, ಅದನ್ನೇ ತೋರಿಸ್ಕೊಟ್ಟಿನಲ್ಲ ಹಂಗೆ. ಬಿಡು, ಸರಿ ಕತ್ ಬಿಡು, ಕಲ್ತ್ಕೊಂಡಿವ್ನಿ. ಅದೇ ಕಾವೇರಿ ಹೇಳ್ಕೊಟ್ಟವಳ ಕತೆ, ಆಗಲೇ ಹೇಳ್ಕೊಟ್ಲು. ನಾನು ಹೊಂಟೋದ್ರೆ ನಿಂಗೆ ಫೋನ್ ಮಾಡೋಕೆ ಬರೋಕ್ಕಿಲ್ಲ ಅಂತವ. ಪುಟ್ಟಿ ತಿಮ್ಮ ಇದ್ರೆ ಮಾಡ್ಕೊಡ್ತಾರೆ, ಆ ಇಸ್ಕಿಸ್ಕೊಂಡು ಹೊಂಟೋದ್ರೆ ನಾನೇ ಕಲ್ತ್ಕೊಂಡಿವ್ನಿ, ಮಾಡ್ತೀನಿ ಕತೆ, ತಲೆ ಕೆಡ್ಸ್ಕೊಬೇಡ. ನಾನು ಇವನಿ ಕತ್ ಬಿಡು. ಸರಿ ಕಣ್ಮಗ, ಹುಷಾರು. ಅವ್ವ ಪುಟ್ಟಿಗೂ ತಿಮ್ಮನಿಗೂ ಸಾರು ಹಾಕಿವ್ನಿ. ಹೋದ ತಕ್ಷಣವ ಬಿಸಿ ಅನ್ನ ಮಾಡ್ಬಿಟ್ಟು ಕೊಡು. ಅನ್ನನೂ ಮಾಡಿ ಹಾಕ್ತೀನಿ ಅಂದರೆ ಬೇಡ ಅಂತಿದ್ದಿ ಅಲ್ಲ. ಈ ಕೋಳಿ ಸಾರನೇ ಬೇಡ ಅಂತಂದೀನಿ, ಬೇಡ ಅಂದ್ರೂ ಟಿಫನ್ಗೆ ಈಗ ತುಂಬಿದೆಯಲ್ಲ. ಇಲ್ಲ ತಗೋಗು, ಇಲ್ಲಿ ಯಾರು ಊಟ ಮಾಡೋರು ಈಗ? ಇಲ್ಲ ತಗೊಂಡೋಗು. ಮುಂದುವರಿಯುವುದು ಹಂಗೆ. ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.